ಸಿಬಲ್ ಲಾರ್ಜ್ ಅಮೌಂಟ್ಗಳು ಮೂವ್ ಆಗ್ತಿದೆ ಈ ರೀತಿ ಅಂತಂದ್ರೆ ಕಣ್ಣು ಮುಚ್ಕೊಂಡು ಕೂತಿರ್ತೀನಿ ಅಂತಂದ್ರೆ ಕತ್ತೆ ಕಾಯಕ ಮಂತ್ರಿಗಳಾಗಿದ್ದೀರಾ ನೀವೆಲ್ಲ ಹಂಗಾರೆ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ. ಲೈಟ್ ಹಾಕೊಂಡು ಗನ್ಮೆನ್ಗಳನ್ನ ಇಟ್ಕೊಂಡು ಶೋಕಿ ಮಾಡ್ಕೊಂಡು ತಿರ್ಗಕ್ಕ ಮಂತ್ರಿಗಳಾಗಿದ್ದು ನಾಚಿಕೆಟ್ಟವ್ರುಗಳು ತಂದು ಏನಕ್ಕೆ ಮಂತ್ರಿಗಳಾದ್ರಿ? ನಿಮ್ಗೆ ಆ ಇಲಾಖೆಗಳನ್ನು ನಿಭಾಯಿಸಲಿಕ್ಕೆ ತಾಕತ್ತಿಲ್ಲದೆ ಇದ್ದರೆ, ಬುದ್ಧಿವಂತಿಕೆ ಇಲ್ಲದಿದ್ದರೆ, ಪಾರದರ್ಶಕತೆ ಇಲ್ಲದಿದ್ದರೆ, ಹೇಸಿಗೆ ತಿನ್ನಬಾರದು ಅಂತ ಕನಿಷ್ಠ ಪ್ರಜ್ಞೆ ಇಲ್ಲದಿದ್ದರೆ ಮಂತ್ರಿ ಯಾಕಾಗಬೇಕು? ಅದಕ್ಕೆ ಹೇಸಿಗೆ ಎಲ್ಲಿ ಬೇಕಾದ್ರೂ ತಿನ್ಬೋದಲ್ಲ ನೀವುಗಳು, ಅಲ್ಲೇ ತಿನ್ಬೇಕು ಅಂತೇನಿದೆ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ. ಅಂಬೇಡ್ಕರ್ ನಿಗಮದಲ್ಲಿ ಆಗಿರಬಹುದಾದ ಒಂದು ಪ್ರಕರಣ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. CBI ಶುಡ್ ಇನ್ವೆಸ್ಟಿಗೇಟ್. ಆ ಪ್ರಕರಣನೂ ಇನ್ವೆಸ್ಟಿಗೇಟ್ ಮಾಡಿ. ಹೌ ಡಿಡ್ ಫೋರ್ಜ್ಡ್ ಡಾಕ್ಯುಮೆಂಟ್ಸ್ ಅಂಬೇಡ್ಕರ್ ನಿಗಮದಲ್ಲಿ ಆಯಿತು? ಹೇಗೆ ಆ ಫೋರ್ಜರಿ ಬ್ಯಾಂಕ್ ಮೇಲಕ್ಕೆ ಹೋಯಿತು? ಬ್ಯಾಂಕು ಹೇಗೆ ಅದಕ್ಕೆ ಇನ್ಶೂರ್ಡ್ ಪ್ರಿಕಾಷನರಿ ಮೆಜರ್ಸ್ ಅಲ್ಲಿ ಆ ದುಡ್ಡನ್ನ ಯಾವುದೋ ಇನ್ಶೂರ್ಡ್ ಅಮೌಂಟ್ ಇದರಲ್ಲಿ ಅದನ್ನು ತಂತು ವಾಪಸ್ಸು, ಹೇಗೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವತ್ತು ಎಸ್ಕೇಪ್ ಆದ್ರೂ ಒಂದು ರೀಇನ್ವೆಸ್ಟಿಗೇಟ್ ಮಾಡಿ. ಬಂದಂಗ ಆಗ್ತಾ ಇದೆ, ನಾಳೆ ಯಾವುದೇ ಅಧಿಕಾರಿ ಯಾವುದೇ ಬೋಗಸ್ ನೇಮ್ಸ್ ಕ್ರಿಯೇಟ್ ಮಾಡಿ, ಯಾವುದೇ ಬೋಗಸ್ ಸಹಿಗಳನ್ನು ಕ್ರಿಯೇಟ್ ಮಾಡಿ, ದುಡ್ಡನ್ನ ಯಾವುದೋ ಬ್ಯಾಂಕಲ್ಲಿರೋ ಒಬ್ಬ ಕಚಡ ಆಫೀಸರ್ನ ಅಡ್ಜಸ್ಟ್ ಮಾಡಿಕೊಂಡು ಲೂಟಿ ಹೊಡೆದ್ಬಿಟ್ಟು ತಿಂದುಬಿಟ್ಟು ಬ್ಯಾಂಕ್ ಮೇಲೆ ಎತ್ತಾಗ್ತಾದ್ರೆ ನಿಮ್ಮ ತಾತನ ಮನೆ ದುಡ್ಡ ಅದು. ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ಅದು ನಮ್ಮ ದುಡ್ಡು, ಅದು ನೀವು ಬೆವರು ಸುರಿಸಿರೋ ದುಡ್ಡು ಅಲ್ಲ. 80% ಆಫ್ ದಿ ಪಾಲಿಟಿಷಿಯನ್ಸ್ ಇನ್ ದಿಸ್ ಕಂಟ್ರಿ ಯಾವ ಬೆವರು ಸುರಿಸಿಲ್ಲ. 20% ಇದ್ದಾರೆ ಸುರಿಸಿರೋರು. ನಮ್ಮ ಮಕ್ಕಳ ಎಲ್ಲ ಕೆಲಸ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರ ನೀವು. ಸರಿಯಿಲ್ಲ, ನಿಮ್ ಕೆಲಸನೂ ಸರಿಯಿಲ್ಲ. ಹಾಗಾಗಿ ನಿಮ್ಮ ದುಡ್ಡು ಅಲ್ಲ ಅದು, ನಿಮ್ಮ ತಾತನ ಮನೆ ದುಡ್ಡಲ್ಲ ಅದು, ಅದು ಜನರ ದುಡ್ಡು. ಅದು ಮಗ ಬಾರ ಎಣ್ಣೆ ಹೊಡೆಯೋಣ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.